ನನ್ನವಳು ತೂತ್ಗೈತಿ ಮುಖದವಳು ಅಪರಂಜಿ ಉಂಡೇನೆ ಕಳೆದಂಡಿ ತೂತ್ಗೈತಿ ಮುಖದವಳು ಎಲ್ಲೇನ್ ಸಾಯ್ತಿವೆ ಹೆಂಡತಿಯನ್ ಮನೆ ಗಂಡು ಹೇಳದೆ ಮರಿ ತೆಗೆದು ಹಂಗೆ ಹೇಳಕ್ ಬರ್ಬೇಡ ಕೆಂಪು ಮಾಡ್ಬಿಡು. ರೀ ಎಲ್ಲಿ ಹೋಗಿದ್ರಿ ಚೀಲ ಹಿಡ್ಕೊಂಡು? ಎಲ್ಲಿ ಹೋಗಿದೆ? ಸಾಮಂತರಿಗೆ ಹೋಗಿದೆ. ನನಗೆ ಬೆಳಗ್ಗೆ ಗಿರ್ಜಮ್ಮ ಸಿಕ್ಕಾಪಟ್ಟಿ ಬೈತು. ಯಾಕೆ ಬೈತು ಗಿರ್ಜಮ್ಮ? ಅದೇ ನೀ ಬಿಟ್ಟಿಗೆ ಹೋದ್ ಕಪ್ಪಡು ಸಾಬ್ ಆಗ್ತಿದ್ನ ನೋಡ್ತು ಏನಂತ ನಂದೊಂದು ಮಾತಿತ್ತು ಹಿಂಗೆ ಸಾಬ್ ಹಾಕುರು ಈಗ ಏನ್ ತಗೊಂತೀರಿ ಕೈಟ್ ಮತ್ತೆ ಮ್ಯಾನಿಂದೆ ನಾನು ಹೇಳ್ತೀರ ಏನ್ ಕೊಡ್ತಿತ್ತು ಅದೇ ಕೊಡು ಒಂದೆ ನೀ ನಂಗೆ ಗಟ್ಟಿ ಹೇಳ್ತು ಹೊರಲಿಕ್ಕೆ ಕೊಡುದಿಲ್ಲಾಗಿತ್ತು ಮತ್ತೆ ನಮ್ದು ಖಾಲಿ ಆಗಿತ್ತಲ್ಲ ಅವ್ರದೊಂದು ಪ್ಯಾಲೆ ಸಿಗುದೊಂದು ಮಾಡಿದೆ. ಈಗ ನಾನು ಇದೀನಲ್ಲ ನಾನು ಅಷ್ಟೋ ಸಾಕು ಪಕ್ಕದಲ್ಲೇ ಯಾಕೆ ಕೇಳಕ್ ಹೋಗ್ತೀವೋ ನೀನು? ಎಂತಕ್ಕೆ ಬೇಡ ನಿನಗೆ ಪಕ್ಕದಾರೆ ಯಾಕಂದ್ರೆ ಅವ್ರ ನಂಗೆ ಕೇಳಿ ತಪ್ಪಲ್ಲ ನಾ ಮಾಡೋ ಕೆಲ್ಸಕ್ಕೆ ಅವ್ರ ನಂಗೆ ಹೋಗ್ಲಿ ಅಲ್ಲ ಅವ್ರು ಕೇಳ್ತಾರಂತ ನೀವು ಹೋಗಿ ಹಿಂಗೆ ಹೇಳೋದೇನ? ಒಟ್ಟು ತಪ್ಪು ನಮ್ದೆ ಗಂಡಸರದೇ ತಪ್ಪು. ಹೌದು ನಿಮ್ ಬಾಳ ಸರಿಗೆ ಕೊಟ್ಟಿರಲ್ಲ ಫಸ್ಟ್ ಅದ್ರ ನಮ್ಮಲ್ದು ನಿಮ್ಗೆ ಕಾಲು ಓದ್ತಿದ್ರಿ. ಹೌದು ಕಾಲು ಓದ್ತಿದ್ರಿ. ಕಾಲು ಓದ್ತಿ ಬೆಳಗ್ಗೆದ್ದು ಕೈ ಮುಕ್ಕೊಂಡು ಓದ್ತಿದ್ರಿ. ನಮ್ದು ಸರಿಗೆ ಜಾಸ್ತಿ ಕೊಟ್ಟಿರಲ್ಲ ಈಗ ಅವಲ್ಲ ಇಲ್ಲ ಗಂಡದ್ರೆ ಕಾಲು ಹಾಕಿ ನಮ್ ತಗ ಧೂಳ್ಪಟ ಮಾಡಿದ್ರು ನಿಮ್ಗೆ ಕಾಲು ಒತ್ತಕ್ಕೆ ಹೋಗಿ. ಈಗ ಬಿಡು ಈಗ ಜನ ಹೆಂಗ್ ಚೇಂಜ್ ಆಗ್ತಾರೋ ಸಮಾಜ ಹೆಂಗ್ ಚೇಂಜ್ ಆಗ್ತಾ ಹಂಗೆ ಹೆಂಡತಿರು ಚೇಂಜ್ ಆಗ್ತಾ ಇದಾರಪ್ಪ. ನಿಮ್ ಗಾಳಿ ಹುಡಿಲೆ ಹಂಗ ಹೇಳುದು ತಪ್ಪೆ ಎಂತ ಕೇಳು? ಯಾಕ ಹೆಂಗಸ್ರಿ ಗಾಳಿ ಹುಡುದಿಲ್ಲ ಹೊಡುದು ಗಂಡಸರಿಗೆ. ಹೌದು ಅದಕ್ಕೆ ನೀನು ಹೋಗಿ ಹೋಗಿ ಹಿಂಗಾಗಿ ಗಂಡಸರಿಗೆ ಎಂತ ಗಾಳಿ ಹುಡಿತಿದಂದ್ರೆ ಯಾಕ ಗಂಡಸರಿಗೆ ಹೆಚ್ಚು ಗಾಳಿ ಹುಡುದು ಯಾಕಂದ್ರೆ ನಿಮ್ಗೆ ಹುಡುದಿಲ್ಲಲ್ಲ ಅದಕ್ಕೆ ನಮ್ಗೆ ಹುಡುತಿದ್ದು. ಕಾರಣ ಗಾಳಿ ಹುಡುದೆಲ್ಲಿ ಕಣ್ಣಿಗೆ ಬಾಯಿಗೆ ಕೈಗೆ. ನಿಮ್ದು ಕಣ್ಣು ವರ್ಕ್ ಮಾಡ್ತಿದ್ದು ಈ ಸಂಗಲೆ ನಿಮ್ಗೆ ಆಗ್ದಿದ್ದವ್ರು ಬಂದ್ರೆ ನೋಡಿ ಕಣ್ಣು ವರ್ಕ್ ಆಯ್ತಾ ಕಡೆಗೆ ಬಾಯಿ ನೋಡುದಿಲ್ಲ ನಿಮ್ದು ಏನ್ ನಮ್ ನೋಡಿ ಬೈ ಕೂಡ ಕಾಲು ಹಿಡ್ತಿದ ಹಾಳಾಗೆ ಹೋಗ್ಲಿ ಸಾಕು ಹೋಗ್ಲಿ ಕಡೆ ಮತ್ ಕೈ ನೋಡು ಹಂಗಾಗಿ ನಿಮ್ ಕೈಯೆಲ್ಲ ಕಣ್ಣು ಬಾಯಿ ಕೈಯೆಲ್ಲ ವರ್ಕ್ ಹತ್ತಿದ್ದು ಹಂಗಾಗಿ ನಿಮ್ ಗಾಡಿ ಹುಡುದಿಲ್ಲ ಹೊಡುದೆಲ್ಲ ನಮ್ಗೆ ಆತ ಬಿಡ ನಿಮಗ ಹೊಡಿತೈತಿ. ಅಲ್ಲ ನೀನೀಗ ಹೋಟೆಲಿಗೆ ಹೊಂಟಿಯೋ ಇಲ್ಲ ಅಥವಾ ಹೋಟೆಲಿಗೆ ಹೋಗು ಮತ್ತ ಯಾಕಂದ್ರೆ ಹೋಟೆಲಿಗೆ ಹೋಗೋದಾದ್ರ ನಾನು ಬೆಳಗಿಂದ ಹೊಟ್ಟೆಗೆ ಏನೂ ಹಾಕೊಂಡಿಲ್ಲ ನನಗೂ ಒಂದು ಪಾರ್ಸಲ್ ತರ್ತೀರಾ? ಏನು ಊಟನ ನೀನು ತಿನ್ಸ ಇಲ್ಲ ನಿಂಗ್ ಹೊಟ್ಟಿಗೆ ಹಾಕಿ ಹೊಟ್ಟೆ ಹೊಟ್ಟೆ ಸುತ್ತಿ ಕಟ್ಕ ಬರುವಂಗ ಇನ್ನೂ ಜಾರಿಸ್ತೀರೇನ್ರಿ? ಇನ್ ಜಾಸ್ತಿ ಆಗುದಿಲ್ಲ. ಅದಕ್ಕೆ ನಾನು ಎಷ್ಟು ಐಡಿಯಾ ಮಾಡ್ಕೊಂಡು ಸಂಘದಿಂದ ಕೆಲಸ ಮಾಡ್ಕೊಂಡು ನೀನು ಹೊಟ್ಟೆ ಹರಿತಾ ಇರೋದು. ನೀನ್ ಸಂಘದಲ್ಲಿ ಮತ್ ನೀನು ಯಾರಿಗೆ ಸಾಲ ಕೊಟ್ರು ಆ ಸಂತುಗೆ ಪಿಯುಗೆ ಸಾಲ ಕೊಡಕ್ ಹೋಗ್ಬೇಡ. ಅವ್ರು ತಗೊಂಡ್ಬೇಕಾದ್ರೆ ಹೇಳ್ತರು ಈ ಜನ ತೀರ್ಸಕ್ ಆಗುದಿಲ್ಲ ನಿಮ್ ಋಣ ಅಂತ ಅದು ತೀರ್ಸುದಿಲ್ಲ ಕಡೆಗೆ. ನಾನು ನನ್ನ ಗಂಡ ಚೆನ್ನಾಗಿರ್ಲಿ ಅಂತೇಳಿ ಯಾರ್ಯಾರು ಸಾಲ ತಗೊಳಲ್ಲ ಅಂದ್ರೆ ಕೇಳಂಗಿಲ್ಲ. ಅವ್ರಿಗೆ ಬುಸಿ ಹೊಡೆದು ನೈಸ್ ಮಾಡಿ ಎಲ್ಲರಿಗೂ ಇಡೀ ಊರಿಗೆ ಸಾಲ ಕೊಡ್ತಿದ್ದೀನಿ. ಸಾಲ ಕೊಡ್ಸೋ ಪ್ರಭಾವ ಹೆಂಗೈತೆ ಗೊತ್ತೇನೆ ನಿನಗೆ? ಹೆಂಗೈತಿ ಹೆಂಗೈತಿ ಅಂತ ಕೇಳ್ತಿಲ್ಲ ನೋಡಿ ಮನೆ ಹಾಕಿದವಳವ ಲೋನ್ ಮೇಲೆ ಕಮಿಷನ್ ನೋಡಿದಿಲ್ಲ ಲೋನ್ ಮಾಡ್ಕೊಟ್ರಿ ಎಷ್ಟು ಬಂದಿತ್ತು ನೋಡಿ ಬಂಗಾರ. ನೀನು ಮಾಡ್ಕೊಡಲ್ಲ ನಾನೆಲ್ಲ ಮಾಡ್ಕೊಂಡಿನಿ. ಪಕ್ಕ ನಾ ಕಟ್ಟಿದ್ದೆ ಯಾವ್ದು ಮತ್ತೆ ಬಾಕಿ ಬೇರೆ ಕಟ್ಟಿದ್ದೀನಿ. ಬೇರೆ ಕಟ್ಟಿಲ್ಲ ಬಾಯಿಲಿ ಬಾರೆ ಇಲ್ಲಿ ನಂಗೆ ಗುರು ಗದ್ರಿ ಕಟ್ಟಿದ್ದು ಬಾಬಾ ಏನೂ ಆಗುದಿಲ್ಲ ನೋಡು. ಇದು ಯಾವಾಗ ಮಾಡ್ಕೊಂಡಿದ್ದು ಗೊತ್ತೇನು? ಇದನ್ನ ಮಾಡ್ಕೊಟ್ಟಿದ್ದ ಡಿಸೆಂಬರ್ ಆಗ ನಿಮ್ಗೆ ಜ್ವರ ಬಂದಿತ್ತಲ್ಲ ಅವಾಗ ಏನ್ ಮಾಡ್ಲಪ್ಪ ಅಂತ ಗೊತ್ತಾಗ್ಲಿಲ್ಲ. ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ಅರ್ಚಕರು ಏನಂದ್ರು ಗೊತ್ತೇನು? ಅವ್ವ ನೀನೊಂದು ಬಂಗಾರ ತಾಳಿ ಕೊಡ್ರಿ ನಿನ್ ಗಂಡ ಆರಾಮಾಕನ ಅಂದ್ರು. ಅದಕ್ಕೆ ಏನಿಲ್ಲ ಒಂದು ಲೋನ್ ಮಾಡಿ ಅದ್ರಕ್ ಬಂದಿರೋದ್ರಿಂದ ಕಟ್ಕೊಂಡಿದ್ನ. ಓ ಹಂಗೆ ಹಂಗಾರೆ ನಾಳೆ ಮತ್ತೆ ಹೋಗು ನನ್ ಗಂಡ ದಪ್ಪ ಆಗ್ಬೇಕು ಮತ್ತೊಂದು ಮಾಡ್ಕ ಅದಕ್ಕೂ ಒಂದ್ ಐಡಿಯಾ ಮಾಡಿರ್ತೇಳಿ ನೋಡು. ಇಲ್ಲಿ ಇನ್ನೂ ಒಂದೈತಿ. ಇದು ಯಾವ ಇಡು ಜನವರಿಗೆ ನಿನಗೆ ಜಾಂಡೀಸ್ ಆಗಿತ್ತಲ್ಲ ಅವಾಗ ಹರಕೆ ಕಟ್ಕೊಂಡು ಇನ್ನೂ ಒಂದೈತಿ. ಇದು ಯಾವಾಗ ಹೇಳು? ಯಾವಾಗ? ಫೆಬ್ರವರಿ ತಿಂಗಳಿಗೆ ನಿಮ್ಗೆ ಕೊರೋನಾ ಬಂದಿತ್ತಲ್ಲ ಬೇಗ ಬೆಂಗಳೂರಿಗೆ ಹೋಗ್ಲಿ ಅಂತ ಮಾಡ್ಕೊಂಡೆ ಆದ್ರ ಬದುಕಿ ಬಂದೆ. ಇದು ಯಾಕೆ ಗೊತ್ತೇನು? ನಮ್ಮವ್ವ ಸಾವಿತ್ರವ್ ಮಾಡ್ಕೊಟ್ಟಾಳ. ಮಗಳ ನಿನ್ ಗಂಡ ಮೊದಲು ಸ್ವಾರೆಕಾಯಿ ಇದ್ದಂಗಿದ್ದ ಈಗ ನುಗ್ಗಿಕಾಯಿ ಆಗತ್ತಾನ. ಜನರು ದೃಷ್ಟಿ ಬಾಳ ಬಿದ್ದವು ಅದಕ್ಕೆ ಬೀಳಬಾರ್ದಂತ ಇಷ್ಟು ದೊಡ್ಡದು ಮಾಡ್ಕೊಟ್ಟಾಳ. ಮತ್ತೊಂದು ನಾ ಸಾಯಿಲಂದಿ. ಮತ್ತೊಂದು ಯಾವ್ದು ನೀನ್ ಯಾವ್ದು ಕಟ್ಟಿಯ? ಕಟ್ಟಿರೋದ ಇದೊಂದು ಕರೆ ಮಣ್ಣಿನ ಅದು ಎಷ್ಟೈತಿ? 3 ಗುಂಟಿನೂ ಇಲ್ಲ. ನಾ ಕಟ್ಟಿದ್ದು ಎಷ್ಟು ಟೈಟ್ ಇದ್ದು ಅವ್ರು ಜೋಲಾಡ್ತಿದ್ದು. ನೀನು ಕಟ್ಟಿದ್ದು ಎಲ್ಲ ಐತಿ
ಆಯ್ತಾ ಬರೀ ಕರಿಮಿಣಿ ಅದು ಜೋಳಕ್ಕೂ ಬರಂಗಿಲ್ಲ ಎಳಕ್ಕೂ ಬರಂಗಿಲ್ಲ ಯಾಕೆ ಹಾಕಿ ಕುಡ್ದು ಬಿಟ್ಟೈತೆ ಅದು ನೀನು ನೀವು ಒಂದು ತಪ್ಪು ತಿಳ್ಕೊಂಡೆ ಏನದು ಒಟ್ಟು ರೋಗ ಬಂದವು ನೀ ಮಾಡಿಸಿದ ಕಂಡಿದ್ದಲ್ಲ ಒಟ್ಟು ಅದೇ ನೀವು ಆರಾಮಾಗಿ ಅಂತ ಹುಷಾರಾಗಿ ಅಂತ ಆ ಒಟ್ಟು ರೋಗ ಬಂದೆ ನಿನ್ನಿಂದ ಆಗ್ತಿಲ್ಲ ನನ್ನಿಂದ ಯಾಕೆ ಬರ್ತಿದ್ದೆ ರೋಗ ನಾನು ನೀನ್ ಚೆನ್ನಾಗಿರ್ಲಿ ಅಂತ ನಾನ್ ಮಾಡ್ಸಾಕೊಂಡ್ರೆ ನಿನ್ಗೆ ರೋಗ ಬರ್ತಿದ್ದೇನೆ ನಾವೇನ್ ಬೇರೆ ಬೇರೆ ದೂರ ಬಂದಿದ್ದಿಲ್ಲಲ್ಲ ಗಂಡ ಹೆಂಡತಿ ಮನೆ ಅದು ವೈರಸ್ಸು ಹಿಂದ ಒಟ್ಟು ರೋಗ ನಂಗೆ ಗೊತ್ತಿದ್ದು ಇಲ್ಲಿ ಒಟ್ಟು ಅದು ಆ ಕೊಪ್ಪ ಈ ಕೊಪ್ಪ ಸಂಗದ ಪಟ್ಟಿ ತಗ ಹೋಗಿ ಅಲ್ಲ ಹಿಡ್ಸ್ಕೊಬಿಡುದು ಇಲ್ಲ ಹಿಡ್ಸುದು ನಾನು ಮಾಡ್ಕೊಂಡು ಎಷ್ಟು ಜೋಪಾನವಾಗಿ ಹೋಗಿ ಬರ್ತಿದ್ದು ಗೊತ್ತೇನೆ ನಿನ್ನಂಗೆ ಊರು ತಿರ್ಕೊಂತ ಹೋಗಿಲ್ಲ ನಾನು ನೀವು ಊರು ತಿರುಗಿ ಹೋಗಿ ಯಾಕೆ ಮಾಡ್ಕೊಂಡಿಯಲ್ಲ ಏನು ಮಾಡ್ಲಿ ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ಮಾಡ್ಕೊಂಡ್ ಬಂದಿನಪ್ಪ ಅದು ಹೊಟ್ಟೆ ಕಿಚ್ಚು ಮಾಡ್ತೀಯಲ್ಲ ನೀನು ಆ ಒಟ್ಟು ಜಾಗ್ರತೆ ಮಾಡು ನಾಳೆ ಕೂಡ ಬ್ಯಾಂಕಲ್ಲಿ ಚಂದ ಮಾಡಿಕೊಂತೀವಿ ಏನೋ ಬ್ಯಾಂಕಲ್ಲಿ ಇಡ್ತೀಯ ಹೋಗ ಹೋಗ ನಿನಗೆ ಯಾಕೆ ಕೊಡ್ಲಿ ನಾನು ಕಷ್ಟ ಬಿಟ್ಟು ಮಾಡ್ಕೊಡು ನಿನಗೆ ಕೊಡ್ಬೇಕಾ ಬ್ಯಾಂಕಲ್ಲಿ ಇಡೋಕ ಕೊಡೋದಿಲ್ಲ ಕೊಡೋದಿಲ್ಲ ಆಯ್ತಾ ನೀವು ಕೊಡ್ದಿದ್ರಲ್ಲ ಎಲ್ಲಿಗೆ ಸೇರಿದ್ರೆ ಹೇಳ್ತಾಯಿ ನಾನು ಅದನ್ನ ಹೇಳಿರ್ತಾನೆ ನೀನ್ ಕರ್ಕೊಂಡು ಹೋಗಕ್ಕೆ ಹೋಗ್ಲಿ ಬಿಡ್ರಿ ನೀವು ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಇದ್ದೆ ನಿಜವಾಗ್ಲು ನಿಜವಾಗ್ಲೂ ಗುಡ್ ನ್ಯೂಸ್ ಹೇಳ್ಬೇಕಂತ ಇದ್ದೆ ಯಾಕ್ರಿ ಹಿಂಗ ಹಾಕೊಂತಿದ್ದೀರಿ ಗುಡ್ ನ್ಯೂಸ್ ಅನ್ಬೇಕ ಸುಮಾರು ವರ್ಷ ಆಯ್ತು ಇನ್ನೂವರೆಗೆ ಗುಡ್ ನ್ಯೂಸ್ ಹೌದಾ ಇಷ್ಟು ಗುಡ್ ನ್ಯೂಸ್ ಕೇಳಿಲ್ಲ ಏನ್ ಗೊತ್ತೇನು ಅದೇ ಒಟ್ಟು ಆರಾಮಿದ್ದ ಅವಾಗ ಐತಲ್ಲ ಒಟ್ಟು ಯಾಕಂಡು ಇದು ಮಾಡುದು ಅದಕ್ಕೆ ಇಷ್ಟು ಬೇಗ ಹೆಂಗೆ ಗುಡ್ ನ್ಯೂಸ್ ಆಯ್ತು ಗುಡ್ ನ್ಯೂಸ್ ಅಂದ್ರೆ ನೀನ್ ಯಾವ್ದು ಅನ್ಕೊಂತೀಯೋ ನನಗೊಂದು ಅರ್ಥ ಆಗ್ತಿಲ್ಲ ಅದೇ ನೀ ಅಮ್ಮಾತಿ ಹಸುನೊಟ್ಟಿಗೆ ಊಟ ಹಾಕುವಲ್ಲ ನೀನು ಅಮ್ಮ ಅಂತ ಬೇರೆ ಮಾಡ್ತೀಯ ನನ್ನ ಗುಟ್ಟು ಗಂಡ ಹೆಂಡತಿ ಮತ್ತೆ ಗುಡ್ ನ್ಯೂಸ್ ಅಂದ್ರೆ ಅದೆಲ್ಲ ಗುಡ್ ನ್ಯೂಸ್ ಅಂದ್ರೆ ಅದಲ್ಲ ನೋಡ್ರಿ ನಾನು ಧರ್ಮಸ್ಥಳದಿಂದ ಆಯ್ತೀನಿಲ್ಲ ಅದ್ರಾಗ ಬರೀ ಊರು ತಿರ್ಗೋದ್ ಬೇಡ ನೀನು ಏನಿದ್ರು SP ಆಗ್ಬಿಡು ಅಂತ ಹೇಳ್ಯಾರ SP ಹೌದ್ರಿ ಡೆಪ್ಯೂಟಿ ಕಮಿಷನರ್ ಆ ಪೊಲೀಸ್ ಕೆಲಸ ಅಲ್ಲಿದು ಸೂಪರಿಂಟೆಂಡೆಂಟ್ ಪೊಲೀಸ್ ಅದು ಅಲ್ಲ ಧರ್ಮಸ್ಥಳ ಸಂಘದಾಗ ಹೋಗಿ ಪೊಲೀಸ್ PA ಆ ಥರದ್ದು ಏನಾದ್ರು ಕೊಡ್ತಾರಂತ ಮಾಡಿ ಇದು ಹಬ್ಬಲಿಕ್ಕೆ ಇದು ಹೇಳಿ ಸಾಯಿ ಹೇಳಿದಲ್ಲ ಹೇಳು SP ಅಂದ್ರೆ ಏನಂತ ಸೂಪರಿಂಟೆಂಡೆಂಟ್ ಹೇಳು ಅದೇ ಹೇಳಕ್ ಬಂದ್ರೆ ನೀ ಬಿಡೋ ಮರಿ ಹೇಳ್ತೀನಿ SP ಅದೇ ಸಾಕ್ ಕಟ್ಟಾಗಿ ಹೇಳಿದ್ ಇರ್ಲಿ ಚೆನ್ನಾಗಿರುತ್ತೆ ಅಂತ ಹೆಂಗ ನೀನು ಮುಂದೆ ಪೇಮೆಂಟಾ ಒಂದು 8 ರಿಂದ 9 ಕೊಡ್ಬೋದಪ್ಪ ನೀನು ಹೊಟ್ಟೆ ಇರಕಷ್ಟ 1.5 ನಿಂಗೆ ಬಾಕಿ ದುಡ್ಡು ನಂಗೆ ಯಾಕಂದ್ರೆ ಮೊಟ್ಟೆ ಸರೈ ಅನ್ನ ತಿನ್ನೋಕ ಹೋಗ್ಲಿ ಬಿಡು ನಾನು ನಿಂಗೋಸ್ಕರ ಈ ಕೆಲಸ ಸೇರ್ಕೊಂಡಿದ್ದಲ್ಲ ನಿನ್ನ ಮುಂದೆ ನೀವು ಕೆಲಸ ಏನು ಮಾಡೋದ್ ಬೇಡ ಮನೆಗೆ ಪಾತ್ರೆ ತೊಳೆಯೋದು ಅಡಿಗೆ ಮಾಡೋದು ಬಟ್ಟೆ ಒಗೆಯೋದು ಇಷ್ಟು ಮಾಡ್ಬಿಡ್ರಿ ನೀವು ನಾನು ಸಾಕೊಂಡು ಆರಾಮಾಗಿ ಖುಷಿಯಿಂದ ಇಟ್ಕೊಳ್ತೀನಿ ಪಕ್ಕ ಅಲ್ಲ ನಂಗೆ ಅದೇ ರಾತ್ರಿ ಮುಂದೆ ಹೋಗಲು ಭಾಳ ಚಿಂತೆ ಇತ್ತು ನಾಳೆ ಹೆಂಗೆ ಚಾಬು ಆಗ್ತಾ ಇರೋದು ಯಾದಕ್ಕೆ ಅದೇ ಕಪ್ಪಡಕ್ಕೆ ಇರುದೇ ಹೇಳ್ತಿದ್ದು ಮತ್ತೆ ಬೇಡ ನಂಗೆ ಆ ಮೂಲಕ ತೀವಿ ಬಿಡ ನಾ ಕಡೆ ತೀವ್ರಿ ಹೇಳು ನೀ ಬ್ಯಾಂಕ್ ಬಿಟ್ಟು ಹೋಗ್ಬಿಡು ಪಾಪ ಹೋಗತ್ತೆ ಹೋದಲ್ಲಿ ಬಂದಲ್ಲ ಹುಡುಗೈತಿ ನೀವು ಮತ್ತೆ ನಿನ್ನೇನ್ ಮಾಡೋಣ ಅದಿಲ್ಲಿ ಮೊದಲು ಊಟ ಮಾಡೋ ಬರೀ ನಂಗೆ ನೋಡಕ ಒಂದು ನಾವು ಎಷ್ಟು ಊಟ ಮಾಡಿದ್ರು ದಪ್ಪ ಹೋಗುದಿಲ್ಲ ಎಂತ ಕಳು ನಿಮ್ದು ಶಾಖ ನಂದೇನಲ್ಲಪ್ಪ ನಾನು ಸಿಕ್ಕೋರದ ಅಪರೂಪಕ್ಕೆ ನಿಂಗೆ ಬೇರೆ ಇರ್ಬೇಕು ನಿಮ್ದೊಂದು ಶಾಖ ಮತ್ತೆಂತ ಗೊತ್ತಿದ್ದ ಮೊನ್ನೆ ಮದುವೆ ಹೋಗಿದ್ನಲ್ಲ ನಾನು ಎಲ್ಲಿ ಹೋಗಿದ್ರಿ ಮದುವೆಗೆ ಯಾವ ಊರ್ ಮದ್ವಿಗೆ ಯಾವ ಊರ್ ಮದುವೆಗೆ ಅದೇ ಊರ್ ಹೆಸರು ಹೇಳ್ರಿ ವರ್ಷ ಮದುವೆ ಹೋಗ್ಲಾಗಿತ್ತು ನೀವು ಮದುವೆ ಹೋಗಿಲ್ಲ ನೀನು ಸಂಘದಲ್ಲಿ ಕೆಲಸ ಅಂತ ಇಲ್ಲಿ ಬೇಡಕ್ ಹೋದೆ ಮದುವೆ ಹೋದೆ ನಾನು ಏನ್ ಮಾಡೋದು ಸಂಘ ಕೆಲಸ ಹೋಗೋದ್ಮೇಲೆ ಮಗ ಕಳ್ಸಿ ಅಪ್ಪಗೆ ಏನಂತ ಅಪ್ಪಪ್ಪ ತಾ ಹೆಂಗ್ ಹುಡ್ದೆ ಕೇಳ್ತಾ ತಾ ಹೆಂಗ್ ಹುಡ್ದೆ ಅಂತ ಕೇಳ್ತಾ ಆಮೇಲೆ ನಮ್ಗೆ ಮಕ್ಳಾಗಿತ್ತು ನಾನು ಕೇಳ್ಕೊಂಬಂತು ಹಿಂಗ್ ಹೋದೆ ಅದು ಮಗ ದೊಡ್ಡ ಕತ್ತಿ ಅಂದವ ದೊಡ್ಡ ಕತ್ತಿ ದೊಡ್ಡ ಕತ್ತಿ ಅದಕ್ಕೆ ಆದ್ಮೇಲೆ ದೊಡ್ಡ ಕತ್ತಿ ನಾನು ಕೇಳ್ಕೊಂಬ ಕಿವಿ ಕೊಟ್ಟೆ ಮಗು ಹೇಳ್ತ ಅವತ್ತು ರಾತ್ರಿ ಚಳಿಯಾಗಿತ್ತು ಮೆಡಿಕಲ್ ಅಂಗಡಿ ಬಂದಾಗಿತ್ತು ಮೆಡಿಕಲ್ ಅಂಗಡಿ ಬಂದಾಗಿತ್ತ ಆ ಮೆಡಿಕಲ್ ಅಂಗಡಿ ಎಂತ ಸಿಕ್ತಿದ್ದು ಹಂಗಾರೆ ಏನು ಸುದ್ದಿ ಗೊತ್ತಾಗೋದು ನನಗ ಏನ್ ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಮಕ್ಕಳಾಗಿಲ್ಲ ಏನ್ ಮಾತಾಡ್ತಿದ್ವಿ ಏನ್ ಮಾತಾಡ್ತಿದ್ವಿ ಕೇಳ್ತಿದ್ವಿ ನಮ್ಗೆ ಗೊತ್ತಿದ್ದು ಕೇಳಿ ತಪ್ಪು ನನಗ್ ಗೊತ್ತಿಲ್ಲ ನೀ ಕೇಳಿ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಗೊತ್ತಿಲ್ಲ ಅಂತ ಹೇಳೇನೆ ಹಂಗಾರೆ ನಂಗೆ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ಲ ಬಿಟ್ಟಾಗ್ತಾಯಿ ಆಯ್ತು ಬಿಡು ನನಗೂ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ ಬಿಟ್ಟಾಗ್ತಾಯಿ ಮುಂದಕ್ಕೆ ಸ್ಟೋರಿ ಮುಂದುವರಿಸಿ ಅಲ್ಲೇ ಕಟ್ ಮಾಡ್ತೀವಿ ಮುಂದಕ್ಕೆ ತೋರಿಸುದು ನೀ ಮುಂದುವರಿದ್ರೆ ಮತ್ತೆ ನಾವು ಮುಂದುವರಿದು ಹೌದೇನು ಆ ಮಗುಗ್ ಮತ್ತ ಅರ್ಥ ಆಗುವ ನಂತರ ಪೆದ್ದಿ ತರ ಬಿಟ್ಟು ನೀ ಎಷ್ಟು ಶಾಣಿ ಇರ್ಬೇಡು ದೊಡ್ಡವಂಗೆ ಅರ್ಥ ಆಗಲ್ಲ ನಾ ಕೇಳೋ ನಿಂಗೆ ಅರ್ಥ ಆಗಲ್ಲ ಮಗು ಅರ್ಥ ತಗಂತಿ ಹೌದಲ್ಲ ಹೌದು ಮೆಡಿಕಲ್ ಯಾಕೆ ಬಂದಾಗಿತ್ತು ಅನ್ನೋದು ಅರ್ಥ ಆಗಿಲ್ವಲ್ಲ ಏನು ನಿನ್ ಪಿಂಡ ಐತೇನಲ್ಲ ಮುಂದೆ ಕಟ್ಟಿ ಅಲ್ಲ ಕಟ್ಟಿಟ್ಟು ಹಾಕ್ಬಿಡು ಅಲ್ಲ ಪಿಂಡ ಅನ್ನೋದು ಮರ್ತೋಗ್ಬಿಟ್ಟಿದ್ದೆ
ಅದಕ್ಕೆ ನೆನಪಾಗ್ಲಿಲ್ಲ. ನೀ ಮರ್ತು ಹೋಗೋದೇ ಹೆಚ್ಚಲ್ಲ ಮರ್ತು ನಂಗೆ ಗಾಳಿಯಾಗಿ ಕೂತಿ ಏಯ್ ನೀನು ಮರ್ಕೊಂಬಂದು ನನಗೆ ಹೇಳ್ತೀಯ ನಮ್ಮಲ್ಲ ನಿಂಗೆ ಅದೇ ಮತ್ತೆ ಮತ್ತೆ ಏನಂತ 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 ಹೋಗ್ ಹೋಗ್ ಹೋಗತ್ತೆ ಹೋಗ್ ಯಾಕೆ ಹೋಗ್ಬೇಕು ನಾನು ಬಾಯಿ ಕೆತ್ತಿ ಹೋಗ ಯಾಕೆ ಹೋಗ್ಬೇಕು ಅಂತೀನಿ ನೀನ್ ನಾ ಹೇಳ್ದಂಗೆ ಕೇಳ್ಬೇಕು ಯಾಕಂದ್ರೆ ನಾನು ದುಡ್ದು ಹಾಕೋದು ನಿನ್ನ ಸಾಕೋದು ನಾನು ಆಯ್ತಾ ನನ್ನ ಮತ್ತೆ ಹಾಕಿ ಹೋಗು ಇಷ್ಟು ಹಾಕೇನು ಇಷ್ಟು ಹಾಕೋಬೇಡ ಅಲ್ಲಿ ಹೋಗಕ್ಕೆ ಕೇಳು ನಂಗೆ ಎಂತ ಕೇಳ್ತಿ ಯಾಕೆ ನಾ ಮತ್ತೊಂದು ತಾಸು ನಿಲ್ಲ ಅಂದ್ರೂ ನಿಲ್ತಿ ಹೌದಾ ಬೇಜಾರಾಗುದು ಆಯ್ತು ನಾವು ಯಾವಾಗೂ ಗಂಡ ಹೆಂಡತಿ ಮದುವೆ ಜಾಗ ಆದ್ರೆ ಗಂಡದಿರು ಯಾವಾಗೂ ಬೇಜಾರು ಮಾಡ್ಕೊಂಬುದಿಲ್ಲ ಯಾಕೋ ರಾತ್ರಿ ಮಾತ್ರ ಕಾಲು ಹಿಂಗೆ ತಂಗ್ ಸಾಕತ್ತಿ ನಾವು ಸೀರೆ ಆಗೋತೀವಿ ಆದ್ರೆ ನೀನು ಹೇಳಲ್ಲ ಸೀರೆನೇ ಬೇಕು ಸೀರೆನೇ ಬೇಕು ಮ್ಯಾಚಿಂಗೇ ಬೇಕು ಅಂತ ಮತ್ತೆ ಮದುವೆ ಆಗೋ ವಸ್ತ್ರಲ್ಲಿ ಗಂಡನ ಹೊಟ್ಟೆ ಹಿಡ್ಕೊಂಡು ಬೈಕ್ ಮನೆ ನಾನೇ ಹಿಡ್ದಿಲ್ಲ ಬಿಡು ನೀನು ಹೊಟ್ಟಿನೇ ಇಲ್ಲ ಮದುವೆ ಹಿಡ್ಕೊತೀರಿ ತನ್ನ ಗಂಡ ಕಾಣಿಸ್ಕೊಂಬಕ್ಕೋ ಏನೋ ಗಂಡನ ಮುಂದೆ ಬರ್ತಿದ್ದ ಹೊಟ್ಟೆನ ಹಿಡ್ಕೊಂಬಕ್ಕೋ ಅದೇ 3 ವರ್ಷ ಕಡೆಗೆಲ್ಲ ಇಟ್ಟು ದೂರಿ ಅದು ಗ್ರಿಪ್ಪರ್ ಅವಾಗ ಗೊತ್ತಿ ನಿಮ್ಗೆ ಹಾ ಇದೊಂದು ಗ್ರಿಪ್ಪರ್ ಇದ್ದಾಳೆ ನಮ್ದು ಎಷ್ಟು ಚಂದ ಹೆಸರಿದ್ರು ನಮ್ಮ ಅಕ್ಕಿ ಮನೇಲಿ ಕಡೆ ಕೂರುದೇನು ಏನು ನಮ್ಮ ಮುಗಿನ ಗಂಡ ಹೋಯ್ತು ಮತ್ತೆ ನೆಂಟದಿರು ಬಾವು ಬಂದ ಕುನಿ ಹಿಡ್ಕಂದ್ರು ಬಾವು ಬಂದ ಕಡೆ ಒಂದ್ 2 ವರ್ಷ ಆದ್ಮೇಲೆ ಕುನಿ ಹಿಡ್ಕೊಂಬರಿಲ್ಲ ಅದೇನ್ ಮಾಡುದಿಲ್ವಾ ಹಿಡ್ಕೊಂಬರಿಲ್ಲ ಇವರು ನಮ್ಗೆ ಗಂಡ ಹೆಂಡತಿ ಅಂತ ನಾವು ಇಟ್ಟೆ ಪ್ರೀತಿ ನಾವು ನಮ್ಮ ಸಂಬಂಧಿಕರ ಮೇಲೆ ಸೋಪ ಮೇಲೆ ಕೂತ್ರೆ ಫಸ್ಟ್ ಮದುವೆದವ್ರಿಗೆ ಏನು ಎಂತ ಇದ್ರು ಏನೋ ಭುಜ ಚಿಕ್ಕಳು ಕೂತ್ರು ಸಂಬಂಧಿಕರಿಗೆ ತಮ್ಮಟ್ಟೆ ಒಂದೊಂದೇ ಹೇಳಿ ಕಡೆ ಕಾತಿಯ 3 ವರ್ಷ ಆದ್ಮೇಲೆ ಏನ್ ಮಾಡ್ತೀನಿ ಸೋಪನ ಕೇಳಕ್ ಹಾಕಿ ಹಾಕ್ಕೊಡ್ಬೇಕಾಗ್ತದೆ ಇಲ್ಲೇಗಲ್ಲ ಇಲ್ಲ ಚೋಲ ಆಗ್ತದೆ ಗಾಳಿ ಸುಮ್ಮನಿರಿ ಎಲ್ಲಾರ್ಗು ಒಂದೇ ನಮ್ಮನೆ ಇರ್ತೀವಿ ನೀವು ಮಾತ್ರ ಹಂಗೆ ತಳ್ಕೊಳ್ಳೋದು ತಪ್ಪಾಗಿ ಮೊದಲು ಹುಡ್ದಂಗಿಂದ ಕೊನೆವರೆಗೂ ನಾವು ಇದ್ದಂಗೆ ಇರ್ತೀವಿ ನೀವೇ ಚೇಂಜ್ ಆಗೋರು ನಾವೇನು ಚೇಂಜ್ ಆಗ್ತೀವ ನಾವ್ ಯಾವತ್ತಾರು ಮ್ಯಾಚಿಂಗ್ ವಸ್ತ್ರ ಹಾಕ್ತಿರೋ ಇಲ್ಲ ನೀವು ಹಾಕ್ತೀರಿ ಹೇಗ್ ನೋಡು ಹಾಕ ಬಂದು ಮ್ಯಾಚಿಂಗ್ ಓ ಮ್ಯಾಚಿಂಗ್ ನಮ್ದು ಪ್ಯಾಂಟ್ ಚೆನ್ನಾಗಿ ಕಾಣ್ಬೇಕಂತ ಹಾಕ್ತೀವಪ್ಪ ನೀನು ಆ ಬ್ಯಾಂಕ್ ಬೇಕಾದ್ರೆ ಹಂಗೆ ಬಾರ್ದು ಈಗ ಹಾಕೋ ಬಂದಿಯಲ್ಲ ನಾ ಏನ್ ಮಾಡ್ಲ ಅದಕ್ಕೆ ನಂಗೆ ಯಾವ ಸಿಕ್ತಿದ ಅದು ಹಾಕ ಬರ್ತೀನಿ ಹಂಗೆ ಬಂದ್ರು ಬಂದೆ ನನ್ನ ಮಾನ ಬರೋದೇ ಹೋಗ್ತಿದ್ದಿ ನಿನ್ ಮಾನ ಮರದಿ ಹೋಗ್ತೀನಿ ನಾ ಹಂಗೆ ಬಂದೆ ಅಂತ ನನ್ನ ದೇಶಿ ಕಲ್ಚಾರ ಕಟ್ಟಿ ಹುಟ್ಟಿದ್ದೇವೆ ಈಗ ಊಟಕ್ಕೆ ಏನಾದ್ರು ತರ್ತೀಯೋ ಇಲ್ಲ ಹಂಗೆ ಮನೆಗೆ ಉಪವಾಸ ತರ್ತೀಯೋ ಏನ್ ಬೇಕು ಅನ್ನ ಸಾಂಬಾರು ಏನಾದ್ರು ತಗೊಂಬ ಆಮ್ಲೆಟ್ ಬೇಡಪ್ಪ ಬಿರಿಯಾನಿ ಎಲ್ಲ ತಿನ್ನೋಲ್ ಬಿಡು ಈಗ ತಿನ್ನುದಿಲ್ಲ ತಿನ್ನೋದಿಲ್ಲ ಬಹು ಬಿರಿಯಾನಿ ಯಾವ ನಾನೇನು ತಿನ್ನಿಲ್ಲ ಇಲ್ಲಪ್ಪ ಕುನಿ ಕುಚ್ಚು ನಿಮ್ಮ ಬದಿಗೆ ಐತಲ್ಲ ಅದು ನಮ್ಮ ಬದಿ ಅಲ್ಲದು ನಿಮ್ ಬದಿ ಇರ್ಬೇಕು ನೋಡು ನಮ್ಮ ಬದಿ ಕೊಚ್ಚ ನಿಮ್ಮ ಬದಿ ತಗೋತೀವಿ ನೀವು ಸಾಕಿದ್ರು ಅವೆಲ್ಲ ನನಗೆ ಗೊತ್ತಿಲ್ಲ ನಾವು ತಿನ್ನೋದಿಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಈಗ ನೋಡ್ರಿ ಹೋಟ್ಲಿಗೆ ಹೋಗಿ ಊಟ ತಗೊಂಬರ್ರಿ ನನಗೆ ಹೊಟ್ಟೆ ಭಾಳ ಅನ್ಸುತ್ತೆ ನಾವು ಊಟಕ್ಕೆ ಹೋಗಿದ್ರೆ ಹಂಗೆ ಹೋಗ್ತಾಗ ನಂಗೆ ಸ್ವಲ್ಪ ಸೆಟ್ಲ್ ಆಗ್ಬೇಕಂತ ನಂಗೆ ಸಿಕ್ಕಾಪಟ್ಟಿ ಸೆಟ್ಲ್ ಆಗಿ ಈಗ ಕಟ್ಕೊಂಡ್ಬಂದಿ ಮತ್ತು ಸೆಟ್ಲ್ ಆಗ್ಬೇಕೇನು ಹೇಳ್ತೀರಿ ನೀವೆಲ್ಲ ಹೌದೇನು ಸರಿ ಮತ್ತೆ ಶುರು ಮಾಡು ಶುರು ಮಾಡುವಲ್ಲ